ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ಬಾಳೇಶ್ವರ ಕೃಷಿಯಿಂದ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಕೇಳಿದರೆ, ಬೆಳೆಗೆ ನೀರಾವರಿ ಎಷ್ಟು ಅಗತ್ಯ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗಿದೆ. ನೀರಾವರಿ ಇದ್ರೇ ನಮ್ಮ ಬೆಳೆ ಸರಿಯಾದ ನೀರಾವರಿ, ಅದು ಸಮರ್ಪಕ ನೀರಾವರಿ. ನಾವು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಹನಿ ನೀರಾವರಿ ಎಷ್ಟು ಅವಶ್ಯ ಬೆಳೆಗೆ ಅನ್ನುವಂಥ ಒಂದು ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಾಗ ತರ್ತಾನೆ. ವಿಡಿಯೋ ಲಾಸ್ಟ್ ತನಕ ನೋಡಿರಿ, ಯಾಕಂದ್ರೆ ಭಾಳ ಯೂಸ್ಫುಲ್ ವಿಡಿಯೋ ಐತದ. ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋ ನೋಡೋಕೆ ಆದಷ್ಟು ಟ್ರೈ ಮಾಡಿರಿ. ಬನ್ನಿ, ಹಂಗಿದ್ರೆ ಯಾಕೆ ಲೇಟ್ ಮಾಡೋದ, ವಿಡಿಯೋ ಶುರು ಮಾಡೋಣ. ಏನಾಕೈತಿ, ನೀರು ಕಮ್ಮಿ ಇರ್ತೈತಿ, ಸಾಲು ಬಿಟ್ಟು ಸಾಲು ನೀರು ಕೊಡೋದ, ಆಮೇಲೆ ನೀರು ಹಾಯ್ದೇ ಇರ್ಬೋದು. ಹೀಗೆಲ್ಲ ಕೆಲವೊಂದಿಷ್ಟು ತೊಂದರೆಗಳನ್ನ ರೈತರು ಸಾಕಷ್ಟು ನೀವು ಅನುಭವಿಸ್ತಿರ್ತೀರಿ. ಅಂಥದಕ್ಕೆಲ್ಲ ಒಂದು ಸರಳ ಪರಿಹಾರ ಅಂದ್ರೆ, ಒಂದು ಕಡಿಮೆ ನೀರನ್ನು ಬಳಸಿಕೊಂಡು ನಾವು ಸಮೃದ್ಧ ಒಂದು ಹೆಚ್ಚಿನ ಇಳುವರಿಯನ್ನು ಪಡಿತಕ್ಕಂಥ ಒಂದು ಬೆಳೆಯನ್ನು ಬೆಳಿಬೋದಾಗಿದೆ. ಅದರಲ್ಲಿಯೂ ಪ್ರಮುಖವಾಗಿ ಕಬ್ಬಿನ ಬಗ್ಗೆ ನಾವು ಸಾಕಷ್ಟು ಈ ವಿಡಿಯೋಗಳನ್ನು ಕೊಡ್ತಾ ಬಂದಿದ್ದನು, ನೀವು ನೋಡ್ತಾ ಬಂದಿರಿ. ಕಬ್ಬಿನಲ್ಲಿ ಹನಿ ನೀರಾವರಿಯಿಂದ ನಾವು ಕಮ್ಮಿ ಅಂದರೂ ಕೂಡ ಒಂದು 20-25 ಟನ್ ತನೂ ನಾವು ಕಬ್ಬಿನ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬೋದು. ಇಳುವರಿನೂ ಹೆಚ್ಚಾಕೈತಿ, ಆಮೇಲೆ ನಮಗೆ ನೀರಾವರಿ ಸಮಸ್ಯೆನೂ ಕಡಿಮೆ ಆಕೈತಿ. ಹೀಗಾಗಿ ಭಾಳಷ್ಟು ರೈತರ ಹನಿ ನೀರಾವರಿ ಮಾಡಿ ಸಾಕಷ್ಟು ಇಳುವರಿಯನ್ನು ಪಡಿತಾ ಬಂದಿದ್ದಾರೆ. ಇದರಿಂದ ಸಾಕಷ್ಟು ಇನ್ನೂ ಅನುಕೂಲಗಳು ಸಾಕಷ್ಟು ಅದಾವೆ. ಯಾಕಂದರೆ ಕಡಿಮೆ ಪ್ರಮಾಣದ ಗೊಬ್ಬರವನ್ನು ಬಳಸ್ಕೊಂಡು ಒಂದು ರಸಾವರಿ ಮುಖಾಂತರ, ಈ ವೆಂಚೂರಿ ಮುಖಾಂತರ ಹೀಗೆಲ್ಲ ನಾವು ಬಳಸ್ಕೊಂಡು ಕಡಿಮೆ ಖರ್ಚದಾಗ ನಾವು ಬೆಳಿಬೋದು. ಏನಪ್ಪ, ಈಗ 30,000 40,000 ಡ್ರಿಪ್ಗೆ ಬೀಳ್ತೈತಿ, 50,000 ಗಂಟಲೆ ಖರ್ಚು ಆಕೈತಿ, ಹೀಗೆಲ್ಲ ನೀವು ತಿಳಿ ಕೆಡಿಸ್ಕೊತಿರ್ತೀರಿ. ಇಲ್ಲ, ಅಷ್ಟೇನು ಖರ್ಚು ಬರೋಂಗಿಲ್ಲ. ನೀವು ಅದನ್ನು ತಲೆಯಾಗಿನ ತೆಗೆದು ಬಿಡ್ರಿ. ಯಾಕಂದ್ರೆ ಸಾಕಷ್ಟು ರೈತರಿಗೆ ನಮ್ಮ ಸರ್ಕಾರದಿಂದ ಕೂಡ ಸಹಾಯಧನ ಸೌಲಭ್ಯ ಸಿಗ್ತಾಯಿದೆ. ಈಗ ಎಷ್ಟಪ್ಪ, ಈಗ ಒಂದು 50-60 ಸಾವಿರ ರೂಪಾಯಿ ನಮಗೆ ಹೊರಗಿಂದ ನಾವು ಶಾಪ್ದಿಂದ ತರಬೇಕಾದ್ರೆ ಅದನ್ನು ನಾವು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ರೂಪದಾಗ ಪಡೆದ್ವಿ ಅಂದ್ರೆ ನಮಗೆ ಅಲ್ಲಿ 75-90% ತನಕ ನಮಗೆ ಸಬ್ಸಿಡಿಗಳು ಲಭ್ಯ ಅದಾವೆ. ಅದಕ್ಕೆ ಇಲ್ಲಿ 50-60 ಸಾವಿರ ತುಂಬೋದಿಲ್ಲ, ಬರೀ 5,000, 6,000, 10,000 ಒಳಗಾಗಿ ನಿಮಗೆ ಒಂದು ISI ಕಂಪ್ನಿ ಇರ್ತಕ್ಕಂಥ ನಮ್ಮ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಆಮೇಲೆ ರೇಷ್ಮೆ ಇಲಾಖೆ ಆಗಿರ್ಬೋದು, ಇಂಥವುಗಳಲ್ಲಿ ರೈತರಿಗೆಲ್ಲ ಸಂಪೂರ್ಣವಾದ ಒಂದು ಸಬ್ಸಿಡಿಯನ್ನು ಕೊಡ್ತಾಯಿದ್ದಾರೆ. ಇಂದ ಭೇಟಿ ಆಗಿರಿ, ಏನೋ ಡಾಕ್ಯುಮೆಂಟ್ಸ್ ಬೇಕಾದನ್ನು ತೊಗೊಂಡು ಅಲ್ಲಿ ಅವ್ರಿಗೆ ಭೇಟಿ ಆಗಿರಿ. ನಿಮ್ಗೆ ಹನಿ ನೀರಾವರಿಗೆ ಬೇಕಾದ ಎಲ್ಲ ಪರಿಕರಗಳನ್ನು ಅವ್ರು ಕೊಡ್ತಾರಂತ ಈ ವಿಡಿಯೋದಾಗ ಹೇಳ್ತಾರೆ. ನಾವಂತೂ ಸಾಕಷ್ಟು ತರಿಸಿದೆವು, ಅದರಿಂದ ನಮಗೆ ಹೆಲ್ಪ್ ಆಗೈತಿ. ISI ಕಂಪನಿಯ ಒಂದು ಒಳ್ಳೆಯ ಗುಣಮಟ್ಟದ ಪರಿಕರಗಳನ್ನು, ಸಾಮಗ್ರಿಗಳನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದರಿಂದ ಎಷ್ಟು ಅನುಕೂಲ ಆಕೈತಿ ಅನ್ನೋದನ್ನು ಕೂಡ ಈ ವಿಡಿಯೋದಾಗ ನಾವು ನೋಡೋ ಸಂಬಂಧ ಈ ವಿಡಿಯೋ ಮಾಡೋದನ್ರಿ. ಡ್ರಿಪ್ ಹಾಕ್ಸೋಣಂದ್ರೆ ಎಷ್ಟು ಖರ್ಚು ಆಗ್ತೈತಿ ಅಂತ ಭಾಳ ಮಂದಿ ತಲೆ ಕೆಡಿಸ್ಕೊತಿರ್ತಾರೆ. ಯಾಕಂದ್ರೆ ಭಾಳ ಖರ್ಚು ಐತಿ. ವೆಂಚೂರಿ ತರಬೇಕು, ಫಿಲ್ಟ್ರ್ ತರಬೇಕು, ಲ್ಯಾಟ್ರಲ್ ತರಬೇಕು, ಆಮೇಲೆ ಸಬ್ ಲೈನ್ ಮಾಡ್ಕೋಬೇಕು, ಮತ್ತು ಹೀಗೆಲ್ಲ ಒಂದು ಭಾಳ ದುಡ್ಡು ಖರ್ಚು ಆಕೈತಿಪ್ಪ, ಅದನ್ನೇನು ನಾವು ಮಾಡೋದು ಬೇಡ ಅಂಥ ಮಟ್ಟಕ್ಕೆ ರೈತರು ಬಂದಿರ್ತಾರೆ. ಹಾಗೆಲ್ಲ ಏನಿರೋದಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಗೆ ಪಕ್ಕಾ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತೈತಿ ಮತ್ತು ಏನೇನು ಅನುಕೂಲ ಆಕೈತಿ ಎಲ್ಲ ಈ ವಿಡಿಯೋದಾಗ ಹೇಳ್ತಾನೆ. ವಿಡಿಯೋ ಮಾತ್ರ ಪೂರ್ತಿ ಮುಗಿತಕ್ಕ ನೋಡಿರಿ. ಬಿಡಿಸಿ ಹೇಳ್ಬೇಕಂದ್ರೆ, ಈಗ ಹೆಚ್ಚು ಕಡಿಮೆ ಅಂತಂದ್ರೆ ನಮ್ಮ ರೈತ ಬಂದವ್ರೆ ಅಂದಾಜು ಒಂದು ಎಕರೆಗೆ ಎಷ್ಟು ಖರ್ಚು ಅಂತ ನೋಡೋದಾದ್ರೆ, ಡ್ರಿಪ್ ಪೈಪ್ಗಳ ಎಷ್ಟು ಆಗ್ತಾವೆ ಅಂದರೆ 25,000 ತನಕ 35,000 ತನಕ ಆಗ್ಬೋದು. ಯಾಕಂದ್ರೆ ISI ಕಂಪ್ನಿ ಒಂದು ಕಮ್ಮಿ ಅಂದ್ರೂ ಒಂದು 4-5 ವರ್ಷ ತನಕ ಬರುವಂಥವು ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥವನ್ನ ನಾವು ತೊಗೋಬೇಕಾಗ್ತೈತಿ. ಮೇನ್ ಪೈಪ, ಸಬ್ ಪೈಪ್ ಲೈನ್ಗಳ ಎಲ್ಲ ನಾವು ಮಾಡ್ಕೋಬೇಕಾಗೈತಿ. ಅದರಿಂದ ಕೂಡ ನಮಗೊಂದು 10,000. ಮತ್ತು ಇನ್ನು ಫಿಲ್ಟ್ರ್ ಸೆಟ್ಟ, ವೆಂಚೂರಿ ಸೆಟ್ಟ, ಒಂದು ಫರ್ಟಿಲೈಸರ್ ಟ್ಯಾಂಕ, ಫಿಲ್ಟ್ರ್ ಸೆಟ್ಗೆ ಒಂದು 7,000 ತನಕ ಆಗ್ಬೋದು. ಫರ್ಟಿಲೈಸರ್ ಟ್ಯಾಂಕಿಗೆ ಒಂದು 4,000 ಆಗ್ಬೋದು. ಲೇಬರ್ ಅದನ್ನೆಲ್ಲ ಕೂಡಿಸ್ಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು 3-4 ಸಾವಿರ ರೂಪಾಯಿ ಖರ್ಚು ಬರ್ಬೋದು. ಹೀಗೆಲ್ಲ ಟೋಟಲ್ ಕೂಡಿ ಒಂದು 50,000-60,000 ರೂಪಾಯಿ ನಮಗೊಂದು ಎಕರೆ ಡ್ರಿಪ್ಪಿಗೆ ಒಂದು ಒಳ್ಳೆಯ ಗುಣಮಟ್ಟದ ಡ್ರಿಪ್ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ಖರ್ಚು ಬರ್ತೈತಿ. ಅಂತ SC ST ರೈತರಿಗೆ ಏನಾಗೈತಿ, 90% ಸಬ್ಸಿಡಿ ಐತಿ. ಮುಂದೆ ಜನರಲ್ದವ್ರಿಗೆ, ಸಾಮಾನ್ಯ ಜನರಿಗೆ 75-80% ಸಬ್ಸಿಡಿ ಐತಿ. OBC ರೈತರಿಗೆ ಆಗಿರ್ಬೋದು, SC ST ಅವ್ರಿಗೆ ಆಗಿರ್ಬೋದು. ಇನ್ನು ಮುಂದಿನ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಕನಿಷ್ಠ 5 ಎಕರೆ ತನಕ ಇದ್ದರೂ ಕೂಡ ನಮಗೆ
ಒಂದು ಈ ಸರ್ಕಾರದ ಒಂದು ಸೌಲಭ್ಯ ಸಿಗಕ್ಕೆ ಸಾಧ್ಯ ಆಕೈತಿ. ನೀವು ಇವತ್ತಿನ ಒಂದು ನಿಮ್ಮದು ಆಧಾರ್ ಕಾರ್ಡ ನಿಮ್ಮದು ಒಂದು ಪಹಣಿ ಪತ್ರಿಕೆಯನ್ನು ತೊಗೊಂಡು ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಒಂದು ರೇಷ್ಮೆ ಇಲಾಖೆ ಆಗಿರ್ಬೋದು, ಒಂದು ಎಲ್ಲ ಕಡೆಯೂ ನೀವು ಹೋಗಿ ಅದನ್ನು ವಿಚಾರಿಸ್ಬೋದು. ಮತ್ತು ದುಡ್ಡು ಹಾಕಿದ್ರೆ ನಮ್ಗೆ ಬರೋ ಲಾಭ ಏನು ಅಂತೀರ, ನೀರು ಉಳಿತಾಯ ಆಗ್ತೈತಿ. ಎಷ್ಟು ಪರ್ಸೆಂಟ್ಪ ಅಂದ್ರೆ 50% ನೀರಿನಾಗ ನಮ್ಮ ಬೆಳೆ ಬರಾಕ್ತೈತಿ. ನಾವು ಒಂದು 10 ಲೀಟ್ರ್ ನೀರು ಕೊಡೋದೇವು ಅಂದ್ರೆ ನಾವು ಬರೀ 5 ಲೀಟ್ರ್ ನೀರಿನೊಳಗೆ ನಾವು ಒಂದು ಬೆಳಿಬೋದು ಬೆಳೆ. ಮತ್ತು ಗೊಬ್ಬರ ಈಗ ನಾವು ಕೊಡ್ತಕ್ಕಂಥ ಗೊಬ್ಬರಗಳು ಇರ್ತಾವೆ, ಸಾಕಷ್ಟು ತುಟ್ಟಿ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಸ್ತಿರ್ತೇವೆ. ಹಂಗೆ ಅಲ್ಲಿ ಅಷ್ಟು ಇಲ್ಲಿ ಅಷ್ಟು ಚೆಲ್ಲಿ ಬರ್ತಿರ್ತೇವೆ. ಅದನ್ನು ನಾವು ಡ್ರಿಪ್ ಮುಖಾಂತರ, ವೆಂಚೂರಿ ಮುಖಾಂತರ ಕೊಟ್ಟು ಅಂದ್ರೆ ನಮ್ಮ ಗಿಡಕ್ಕೆ ಬುಡಕ್ಕೆ ಬೇರಿಗೆ ಸರಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರದ ಸಮರ್ಪಕ ಬಳಕೆ ಅಲ್ಲಿ ಆಗ್ತೈತಿ. ಮತ್ತು ಇನ್ನು ಹೆಚ್ಚು ಮಣ್ಣಿನ ಆರೋಗ್ಯ ಇನ್ನೂ ಗಟ್ಟಿ ಆಕೈತಿ. ಯಾಕಂದ್ರೆ ಭೂಮಿಗೆ ನೀರು ಹೆಚ್ಚಾದ್ರೆ ಭೂಮಿ ಸವಳ ಜವಳ ಉಪ್ಪು ಮ್ಯಾಲೆ ಬರೋದು, ಬೆಳೆ ಬೆಳೆಯೋದು ಒಂದು ಫಲವತ್ತತೆಯನ್ನು ಕಳ್ಕೊತೈತೆ ಅನ್ಬೋದು. ಹೀಗಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂದ್ರೆ ಎಲ್ಲ ರೈತರಿಗೂ ಶೇರ್ ಮಾಡಿರಿ. ಹಂಗೆ ಯೂಸ್ಫುಲ್ ಇದ್ರೆ ಅದನ್ನು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತು ಬರ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.